ಪ್ರೀತಿಯ ಶರತ್ ಮಾಡುವ ನಮಸ್ಕಾರಗಳು. ಶೆಫ್ ಟ್ಯಾಲೆಂಟ್ ನೋಡ್ಬೇಕು, ಪಬ್ಲಿಕ್ ಕಾನ್ಫಿಡೆನ್ಸ್ ತಿಳ್ಕೋಬೇಕು, ಇವರಿಬ್ರು ಮಾಡೋ ರೆಸಿಪಿ ಟೇಸ್ಟ್ ಸವಿಬೇಕು ಅಂತಾನೆ ಬೆಳಗ್ಗೆ ತಿಂಡಿನೂ ತಿಂದೆ, ಡೈರೆಕ್ಟ್ ಆಗಿ ಊಟಕ್ಕೆ ರೆಡಿಯಾಗಿ ಬಂದ್ಬಿಟ್ಟಿದ್ದೆ. ತಡ ಮಾಡೋದ್ ಬೇಡ, ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಡ. ಇದು ಸನ್ನುದ್ಯ ಪ್ರೆಸೆನ್ಸ್ ಅಡುಗೆ ಮನೆ, ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸೋಪ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ. ಹಾಗೂ ಆಹಾರ ಸಂಸ್ಕೃತಿಯ ಕೈರುಚಿ, ಆರೋಗ್ಯವೇ ಅಭಿರುಚಿ. ಪವರ್ಡ್ ಬೈ ಎಸ್ಎಸ್ಪಿ ಇಂಗುರುಚಿ, ಬ್ಲಾಸ್ಟ್ ಪರಿಮಳ, ಕ್ಲಾಸು, ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆ ಮನೆಯಲ್ಲಿ ನಾವು ಬಳಸಿರುವಂತಹ ಎಲ್ಲ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವರು ನೋಡಕ್ ಸೈಲೆಂಟ್, ಮಾಡೋ ರೆಸಿಪಿ ಸಿಕ್ಕಾಪಟ್ಟೆ ವೈಲೆಂಟ್. ಕುಂದಾಪುರದ ಟ್ಯಾಲೆಂಟ್, ನಮ್ಮ ಆಸ್ಥಾನದ ಪಾಪ ಮೂಕ ಕಲಾವಿದ್ರು. ಪ್ಲೀಸ್ ವೆಲ್ಕಮ್ ಮಾಸ್ಟರ್ ಶೆಫ್ ಸುಜಾನ್. ನಿಮ್ಗೊಂದು ಕವನ ಬರ್ತಿದ್ದೀನಿ ನಾನು. ಮಾತಾಡಲ್ಲ ಅಂತಿದ್ದೀರಲ್ಲ. ಸುಜನ್ ಅವರೇ, ಸೀರಿಯಸ್ಲಿ ನಯನ ಅವರೇ ಸ್ಮೈಲ್ ಬಂದ್ರೆ ಶೋ ಫುಲ್ ಬ್ರೈಟ್, ಮಾತಾಡಿದ್ರೆ ಆಡಿಯನ್ಸ್ ಫುಲ್ ಡಿಲೈಟ್. ಇವತ್ತು ಸ್ಟೇಜ್ ಮೇಲೆ ನಿಮ್ ಜೊತೆ ಫುಲ್ ಟೈಟ್. ನಾನು ಟೈಟ್ ಅಂದ್ರೆ ಟೈಟ್ ಯಾವ ತರ ಟೈಟ್? ಎಣ್ಣೆ ಹೊಡೆಯೋ ಟೈಟ್ ಅಲ್ಲ, ಟೈಟ್ ಅಷ್ಟೇ. ಓಕೆ, ಚಂದ ಇದೆಯಾ? ಅಷ್ಟೇನಾ? ಅಷ್ಟೇ. ಮೂರಲ್ಲೇ ಬರ್ಕೊಂಡು ಏನ್ ಇಷ್ಟು ಉದ್ದ ಬರ್ಲಿಕ್ಕೆ ಅದೇನಿದ? ಈ ಕವನಕ್ಕೆ ನನ್ನೊಂದು ಸೆಲ್ಯೂಟ್. ಐ ಆಮ್ ವೆರಿ ಗ್ರೇಟ್. ಥ್ಯಾಂಕ್ ಯು. ಈಗ ಸ್ಟಾರ್ಟ್ ಮಾಡೋಣ ರೆಸಿಪಿನ. ಓಕೆ, ಇವತ್ತು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು? ಪ್ರಾನ್ಸ್ ಕರಿ ವಿತ್ ಕೋಕೋನಟ್ ಮಿಲ್ಕ್. ಓಕೆ, ಇವತ್ತು ನಮ್ಮ ಸುಜನ್ ಅವರು ಮಾಡ್ತಾ ಇದ್ದಾರೆ ಪ್ರಾನ್ಸ್ ಕರಿ ವಿತ್ ಕೋಕೋನಟ್ ಮಿಲ್ಕ್. ಇವಾಗ ನಾವು ಫಸ್ಟ್ ಮ್ಯಾರಿನೇಟ್ ಮಾಡ್ಕೊಳ್ಳುವ. ಮ್ಯಾರಿನೇಟ್ ಮಾಡಿ ಇದನ್ನ ಸೈಡಿಗೆ ಇಡುವ. ಎಸ್, ಸೈಡಿಗೆ ಇಟ್ಕಂಬ. ಸೈಡಿಗೆ ಇಟ್ಕಂಬ. ಇದು ಫುಲ್ ಹಾಕ್ತೀನಿ. ಏನಂತಾರೆ ಇದರಲ್ಲಿ ನಿಮ್ಮ ಭಾಷೆಗೆ? ಪ್ರಾನ್ಸ್ ನಮ್ಮ ಭಾಷೆಗೆ ಚಟ್ಲಿ ಅಂತರ. ಚಟ್ಲಿ, ಚಕ್ಕುಲಿ ಅಲ್ಲ, ಚಟ್ಲಿ. ಓಕೆ. ಅಲ್ಲ ಸುಜನ್ ಅವ್ರಿಗೆ ಏಕ್ದಮ್ ಮಾತಾಡೋ ಧೈರ್ಯ ಬಂದ್ಬಿಟ್ಟಿದೆಯಲ್ಲ ಈ ವಾರ. ಇಲ್ಲ, ಎಂತ ಆಯ್ತು ಗೊತ್ತಾ? ಲಾಸ್ಟ್ ಶೋಕ್ ಬಂದಿದ್ದಲ್ಲ, ನಮ್ದು ಕುಂದಾಪುರ ಪೇಜಸ್ ಅವರೆಲ್ಲ ಮೆಸೇಜ್ ಮಾಡ್ಬಿಟ್ಟು ನಯನ್ ಅವ್ರು ನಿನ್ಗೆ ರೋಸ್ಟ್ ಮಾಡ್ತಾ ಇದ್ದಾರೆ, ನೀನ್ ಯಾಕೆ ಮಾಡ್ತಾ ಇಲ್ಲ, ನೀನ್ ಯಾಕೆ ಮಾತಾಡ್ತಾ ಇಲ್ಲ, ಸುಮ್ನೆ ಸೈಲೆಂಟ್ ಇದ್ಯಾ? ಹೇಳ್ಬೇಕಿತ್ತು, ನಾನು ಫಿಶ್ ರೋಸ್ಟ್ ಮಾಡಿದೆ, ರೋಸ್ಟ್ ಮಾಡಿದ್ದೆ ಅಂತ. ಇಲ್ಲ, ಇವಾಗ ನಾನು ಫುಲ್ ಫಿಕ್ಸ್ ಆಗಿದ್ದೀನಿ. ಏನಂತ? ಏನಾದ್ರೂ ಒಂದು ರೋಸ್ಟ್ ಮಾಡುವ, ಸೈಲೆಂಟ್ ಇರಬಾರ್ದು. ಐ ಲೈಕ್ ದಿಸ್ ಓಪನ್ ಚಾಲೆಂಜ್. ಇವತ್ತು ಸುಜನ ಕಂಡೆ ಬಿಡುವ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ. ಓಕೆ, ಸ್ವಲ್ಪ ಲೈಟ್ ಆಗಿ ಉಪ್ಪು ಹಾಕೊಳ್ಳುವ. ಜಾಸ್ತಿ ಹಾಕೋದು ಬೇಡ, ಎಂತಕ್ಕಂದ್ರೆ ಮತ್ತೆ ನಾವು ಹಾಕ್ಬೇಕಲ್ಲ ಕರಿಗೆ. ಮತ್ತೆ ಉಪ್ಪಿನ ಕೈಗೊಸಿ ಆತ್. ಚೆನ್ನಾಗಿದೆ ಭಾಷೆ ಅಲ್ಲ? ಹೌದು. ಹೊಯ್ಕ್ ಬರ್ಕ ಉಣ್ಕಣ ಮನ್ಕಣ. ಹೊಯ್ಕ್ ಬರ್ಕ ಮಲ್ಕಣ. ಹೊಯ್ಕ್ ಬರ್ಕ ಮಲ್ಕಣ. ಇವತ್ತೊಂದಿನ ಮಂಕಣ ಹೇಳ್ಬೇಡಿ, ತಿನ್ಕಣ ಅಂತ ಹೇಳೋಣ. ತಿನ್ಕಣ, ನೀವು ಮಾಡ್ಕಣ, ನಾ ತಿನ್ಕಣ, ನೀವು ಮನೆಗೆ ಹೋಯ್ಕಣ. ಓಕೆ, ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳುವ. ಓಕೆ, ಸ್ವಲ್ಪ ಬ್ಲಾಕ್ ಪೇಪರ್ ಹಾಕಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಎಲ್ಲದು. ಅರಿಶಿಣ ಒಂದು ಅರ್ಧ ಟೇಬಲ್ ಸ್ಪೂನ್, ರುಚಿ ಎಷ್ಟು ಬೇಕಷ್ಟು ಉಪ್ಪು. ಇನ್ನೊಂದು ಮ್ಯಾರಿನೇಟ್ ಮಾಡಿ 5 to 10 ಮಿನಿಟ್ ಇಡುವ. ಇವಾಗ ನಿಮಗೆ ಥ್ಯಾಂಕ್ ಯು ಮ್ಯಾಮ್. ಎಂಡ್ ಮಾಡೋದು ನೀವು. ಸ್ವಲ್ಪ ಎಣ್ಣೆ. ಓಕೆ, ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು, ಮತ್ತೆ ಬೇಕಾದ್ರೆ ಆಮೇಲೆ ಹಾಕೊಳ್ಳೋಣ. ಓಕೆ, ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ? ಸೊ ಇದು ಜಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು ನಾವು ಯೂಸ್ ಮಾಡ್ತಾ ಇರುವಂತದ್ದು. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಹಾಗೆ ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ ಡಿಫ್ರೆಂಟ್ ಆಯಿಲ್ ಸಿಗುತ್ತೆ. ಅಂಡ್ ಈ ಆಯಿಲ್ ನ ಬಳಸಿ ಮಾಡಿರುವಂತ ಅಡುಗೆನ ನಾವು ಗಿಲ್ಟ್ ಫ್ರೀ ಆಗಿ ತಿನ್ನಬಹುದು. ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗಿರುವಂತ ಆಯಿಲ್, ಜೊತೆಗೆ ಇದು ಮಾಡರ್ನ್ ಫೆಸಿಲಿಟೀಸ್ ಜೊತೆಗೆ ಪ್ರಿಪೇರ್ ಆಗಿರುವಂತ ಆಯಿಲ್ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಆಯಿಲ್ ಬಳಸಿ ಜಾಸ್ತಿ ಕುಕ್ ಮಾಡಬಹುದು. ಈಗ ಫಸ್ಟ್ ಈಗ ನಾನು ಈರುಳ್ಳಿ ಹಾಕಂಬ. ಹೈಕಂಬ ಎಂತ ಮರಿತಿದ್ರ ನೀವೆಂತ? ಮರುಕಾಗ ನಮ್ ಕಡೆ ಹೇಳ್ದಲ್ಲ, ಆಗ ನಮ್ ಕಡೆ ಹಾಯ್ಕೊ ಬಂದ್ರೆ ಹೋಗಿ ಹಿಂಗೆ ಎತ್ಕೊಂಬ ಅಂತ ಅವಾಗ ಹೇಳ್ದಲ್ಲ, ಭಾಷೆ ಎಲ್ಲ ಬದುಕ ಯಾರು ಮರುಕಾಗ. ಈರುಳ್ಳಿ ಹೈಕಂತಿದ್ದೆ. ಒಂದು ಕಪ್ಪು ಹಾಯ್ಕೊಂಡು ತಿನ್ನಂಗೆ ಮಾಡ್ತದೆ. ಒಂದು ಕಪ್ ಈರುಳ್ಳಿ ಇದನ್ನ ಸಮ ಮಾಡಿ ಲಟಪಟ. ಇಲ್ಲ, ಇದು ನಾನು ಕ್ರಿಯೇಟ್ ಮಾಡಿರೋದು, ನಂದು ವಿಡಿಯೋಸ್ ಅಲ್ಲ. ಲಟಪಟ. ಇದು ಇವಾಗ ಸ್ವಲ್ಪ ಡ್ರೈ ಚಿಲ್ಲಿ, ಒಂದು 2 ಪೀಸ್ ಕಟ್ ಮಾಡಿ ಹಾಕಿ. ಮತ್ತೆ ಕರಿಬೇವು
ಸ್ವಲ್ಪ ಹಸಿಮೆಣಸು. ನಿಮ್ಗೆ ಖಾರ ಎಷ್ಟು ಬೇಕು ಕಾಣಿ ಅಷ್ಟು ಖಾರ ಹಾಯ್ಕಾಣಿ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕು ಕಾಣಿ ಅಷ್ಟು ಹಾಯ್ಕಾಣಿ. ಹಾಯ್ಕಾಣಿ ಹಾಯ್ಕಾಣಿ. ಕಾಣಿ 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 ಕರ್ಸಿ. ಕಾಣಿ ಕರ್ಸಿ. ಕರ್ಸಿ ಹಾ, ಹಂಗಂದ್ರೆ ಕರ್ಸಿ ಅಂದ್ರೆ ಮೀನ್. ನಾವು ಮೀನಿಗೆ ಹೇಳ್ತು ಕೆಲವು ನದಿಯಲ್ಲಿ ಇರ್ತದಲ್ಲ ಆ ಮೀನಿಗೆ ಕರ್ಸಿ ಮೀನೆಲ್ಲ ಇರ್ತದೆ ಸಿಗುತ್ತಲ್ಲ. ಇವಾಗ ಮತ್ತೆ ಲಟಪಟ ಮಾಡುವ. ಲಟಪಟ ಮಾಡುವ. ಇದೊಂಥರ ನಿಮ್ಗೆ ಬ್ಯಾಚುಲರ್ಸ್ ಯಾರಾದ್ರೂ ಇದ್ರೆ ಮನೇಲಿ ಒಬ್ರು ಇಬ್ರು ಇದ್ರೆ ಆರಾಮಾಗಿ ಮಾಡ್ಕೊಂಡು ತಿನ್ಬಹುದು. ಸೊ ಯು ಆಲ್ಸೋ ಎಲಿಜಿಬಲ್ ಬ್ಯಾಚುಲರ್. ಹಾ, ನನ್ ಬ್ಯಾಚ್ ಮನೇಲಿ ಈಗ ನಿಮ್ಮ ಅಡಿಗೆ ನೋಡಿ ಪ್ರಪೋಸಲ್ ಬಂದಿರ್ಬೋದಲ್ಲ ಯಾವ್ದಾದ್ರು. ಬೇಕಿದ್ರೆ ಇಲ್ಲಿ ಎಲ್ಲ ಒಂದಷ್ಟು ಫಿಗರ್ಗಳಿದ್ದಾರೆ ಹೇಳಿ. ಹೋಗುವ, ನಾಳೆ ಹೋಗುವ, ಯಾರನ್ನಾದ್ರೂ ಕರ್ಕೊಂಡು. ನೋಡಿದ್ರ ಸೈಲೆಂಟ್ ಆಗಿ ಮಾತಾಡ್ಕೊಂಡೆ ಬನ್ನಿ ಕಣ್ಣೊಳಕ್ಕೆ ಅಬ್ಬ. ಇಲ್ಲ, ಅದು- ಮದುವೆ ಆಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ದಾರಿ ಮಾಡಿ ಕೊಡ್ಬೇಕು. ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನ ಈಗ ಮತ್ತೆ ಲಟಪಟ ಮಾಡುವ. ಈಗ ನಾವು ಟೊಮೆಟೊ ಹಾಕೊಳ್ಳುವ. ಟೊಮೆಟೊ ಒಂದು ಅರ್ಧ ಕಪ್ಪು. ಓಕೆ. ನಿಮ್ಮಮ್ಮ ಎಲ್ಲ ಏನ್ ಹೇಳಿದ್ರು ಟಿವಿಲಿ ಬಂದಿರೋ? ಅಮ್ಮನೆಲ್ಲ ತುಂಬಾ ಖುಷಿಯಾಗಿದೆ. ಏನ್ ಹೇಳಿದ್ರು? ಇನ್ನು ಇದೇ ತರ ಇದ್ ಮಾಡು ಬೆಳಿ ಅಂತ. ಚಾನೆಲ್ ಎತ್ತರಕ್ಕೆ ತಗೊಂಡು ಹೋಗು. ಹೌದು. ಇಲ್ಲಪ್ಪ, ನೀನ್ ಯೂಟ್ಯೂಬ್ ಚಾನೆಲ್ ಎತ್ತರಕ್ಕೆ ತಗೊಂಡು ಹೋಗು. ಇದು ಟೊಮೆಟೊ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು. ಓಕೆ, ಇವಾಗ ನಾನು ಪ್ರಾನ್ಸ್ ಹಾಕೊಳ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡಿರೋದು. ಓಕೆ. ಇವಾಗ ಸ್ವಲ್ಪ ನೀರು ಹಾಕೊಳ್ಳು. ನೀವೇ ಹಾಕಿ ಮ್ಯಾಮ್, ನಿಮ್ಮ ಕೈಯಿಂದಾನೆ. ಹಂಗೆ. ಹಾಂ, ಸಾಕು 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 ಸಾಕು. ಇದಕ್ಕೀಗ ಇದು ನಿಮ್ಮ ಫೇವ್ರೇಟ್ ಅಲ್ವಾ? ಹೌದು. ಇದು ನಿಮ್ಗಲ್ವಾ? ಹೌದು. ಒಂದು ನಾನು ಒಂದು ಹಾಕ್ಬೇಕಂತ ಅನ್ಕೊಂಡಿದ್ದೆ. ನಿಮ್ಮ ಮುಖ ನೋಡಿ ಇವಾಗ 2 ಹಾಕ್ತೀನಿ. ಆಯ್ತು. ಚಿಲ್ಲಿ ಪೌಡ್ರು, ಚಿಲ್ಲಿ ಪೌಡರು, ಕುಂದಾಪುರ ಮಾತ್ರ 2 ಸ್ಪೂನು. ನೀವು ಬೇಕಾದ್ರೆ 1 ಸ್ಪೂನ್ ಹಾಕೊಳ್ಳಿ. ಸ್ವಲ್ಪ ಬೇಕಾದ್ರೆ ಉಪ್ಪು. ನಾನು ಎಲ್ಲ ಕಡೆ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ನೋಡ್ಕೊಂಡು ಹಾಕಿ ನೀವು ಸಹ. ಬೇಕಾದ್ರೆ ನೀವು ಗರಂ ಮಸಾಲೆ ಏನಾದರೂ ಆ್ಯಡ್ ಮಾಡ್ಕೋಬಹುದು. ಇವಾಗ ನಾವು ಇದನ್ನ ಸ್ವಲ್ಪ ಮುಚ್ಚಿಡುವ. ಇನ್ನು ಒಳ್ಳೆ ಗಮ್ಮಂತ. ಹೌದಾ? 5 ಮಿನಿಟ್. ಓಕೆ, ಮುಚ್ಚಿಡುವ. ಓಕೆ ಮ್ಯಾಮ್, ಇವಾಗ ನಮ್ದು ಪ್ರಾನ್ಸ್ ಬೆಂದಿತ್ತು. ಓಕೆ. ಈಗ ನಾವು ಓಪನ್ ಮಾಡುವ. ಬೆಂದಿತ್ತು. ಇವಾಗ ನಾವು ಓಪನ್ ಮಾಡ್ತೀನಿ ಇದನ್ನ. ಕೊಕೊನಟ್ ಮಿಲ್ಕ್ ಇಲ್ಲ ಅಂದ್ರೆ ನೀವು ಹಾಲು ಹಾಕ್ಬಹುದು, ಬಟ್ ಈ ಟೇಸ್ಟ್ ಸಿಗಲ್ಲ. ನಮ್ದು ಕೋಸ್ಟಲ್ ಸೈಡ್ ಇದು ಟೇಸ್ಟ್ ಸಿಗಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರೆ ಅಷ್ಟು ಹಾಕೋಬಹುದು. ಇದು ಕೊಕೊನಟ್ ಮಿಲ್ಕ್ ಹಾಕಿದ್ಮೇಲೆ ಜಾಸ್ತಿ ಎಲ್ಲ ಇದು ಮಾಡಬಾರ್ದು, ಅಂದ್ರೆ ಕುಕ್ ಮಾಡಬಾರ್ದು. ಓಕೆ, ಇವಾಗ ಇದು ಆಗಿದೆ. ಫೈನಲ್ ಟಚ್ಗೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳು. ಓಕೆ, ಇವಾಗ ನನ್ನ ಸ್ಟೈಲ್, ಸುಜಾನನ ಸ್ಟೈಲ್ ಪ್ರಾನ್ಸ್ ಕರಿ ರೆಡಿ. ಓಕೆ. ನಾನು ಫಸ್ಟ್ ಇದನ್ನ ಹಾಗೆ ತಿಂತೇನೆ. ಬಾಯಿ ಸುಟ್ಟೋಗಿತ್ತು, ಬಿಸಿ ಬಿಸಿ ತಿಂದ್ರೆ. ಮೈ ಗಾಡ್, ಚಂದ ಇದೆಯಾ? ಲೈಕ್ ಇತ್ತ? ಲೈಕ್ ಇತ್ತ. ಅದನ್ನ ಒಂದ್ಸರಿ ನೀರು ದೋಸೆ ಜೊತೆಗೆ ತಿನ್ನೋಣ. ಚಂದ ಉಂಟಲ್ಲ? ನೀರು ದೋಸೆ ಜೊತೆಗಂತೂ ಸಖತ್ ಕಾಂಬಿನೇಷನ್. ಸೊ ಇವತ್ತಿನ ನಮ್ಮ ಸುಜನ್ ಅವರ ಈ ಪ್ರಾನ್ಗೆ ನನ್ನ ಕಡೆಯಿಂದ ಮಜ್ಗಿ. ಪ್ರಾನ್ಸ್ ಕರಿ ವಿತ್ ಕೋಕೋನಟ್ ಮಿಲ್ಕ್ ಮಾಡುವ ವಿಧಾನ. ಮೊದಲು ಒಂದು ಬೌಲ್ಗೆ ಕ್ಲೀನ್ ಮಾಡಿಕೊಂಡ 1 ಕೆಜಿ ಪ್ರಾನ್ಸ್ ಹಾಕಿಕೊಂಡು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಮತ್ತು ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗಲು ಬಿಡಿ. ಈಗ ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಕಾದ ನಂತರ 1 ಕಪ್ ಹೆಚ್ಚಿದ ಈರುಳ್ಳಿ, 2 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಗೂ 1 ಟೇಬಲ್ ಸ್ಪೂನ್ ಹಸಿ ಮೆಣಸಿನಕಾಯಿ ಸೇರಿಸಿ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಸ್ವಲ್ಪ ಬೆಂದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರ್ಧ ಕಪ್ ಟೊಮೆಟೊ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೆಟೊ ಚೆನ್ನಾಗಿ ಬೇಯುವವರೆಗೆ ಬಾಡಿಸಿಕೊಳ್ಳಿ. ಈಗ ಮ್ಯಾರಿನೇಟ್ ಮಾಡಿಕೊಂಡ ಪ್ರಾನ್ಸ್ ಬಾಣಲೆಗೆ ಸೇರಿಸಿ ಸ್ವಲ್ಪ ನೀರು, 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತು 1/4 ಟೀ ಸ್ಪೂನ್ ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಪಾತ್ರೆಗೆ ಮುಚ್ಚಳ ಮುಚ್ಚಿ
ಸುಮಾರು 5 ನಿಮಿಷ ಪ್ರಾನ್ಸ್ ಬೇಯಲು ಬಿಡಿ. ಪ್ರಾನ್ಸ್ ಬೆಂದ ನಂತರ ಅದಕ್ಕೆ ಅರ್ಧ ಲೋಟ ತೆಂಗಿನ ಹಾಲು ಸೇರಿಸಿ ಚೆನ್ನಾಗಿ ಕಲಸಿ 2 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಕುದಿಸಿಕೊಂಡರೆ ಪ್ರಾನ್ಸ್ ಕರಿ ವಿತ್ ಕೋಕೋನಟ್ ಮಿಲ್ಕ್ ಸವಿಯಲು ಸಿದ್ಧ. ಸೊ ನಿಮ್ಮ ಈ ಲಟಾಪಟ ರೆಸಿಪಿ ಹೀಗೆ ಮುಂದುವರಿತಾ ಇರಲಿ, ಮತ್ತೆ ನಮ್ಮ ಕಿಚನ್ಗೆ ಅವಾಗ ಬರ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್, ಬ್ಯೂಟಿಫುಲ್ ಆದ ರೆಸಿಪಿ ತೋರಿಸಿದ್ದಕ್ಕಾಗಿ. ಓಕೆ, ಸೊ ನಮ್ಮ ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90 to 99% ವರ್ಗು ಪರಿಮಳ ಸಂರಕ್ಷಿತ ಅಸಲಿ ರುಚಿ ಕೊಡುತ್ತೆ. ಪ್ಯಾಕೆಟ್ ನ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ನೀವೇ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಡಿಫ್ರೆಂಟ್ ಆಗಿ ಅಡಿಗೆ ಮಾಡಿ ತೋರಿಸ್ತೀನಿ ಅಂತ ಡೈರೆಕ್ಟ್ ಆಗಿ ಏರ್ಪೋರ್ಟ್ ಇಂದಾನೇ ನಮ್ಮ ಕಿಚನ್ ಗೆ ಲ್ಯಾಂಡ್ ಆಗ್ಬಿಟ್ಟಿದ್ದಾರೆ. ಸೊ ಇವತ್ತಿನ ಗೆಸ್ಟ್ ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಪವಿತ್ರ. ವೆಲ್ಕಮ್ ಟು ಅಡಿಗೆ ಮನೆ. ನಮ್ಮ ಕಿಚನ್ ಅಲ್ಲಿ ಕ್ಯಾಮ್ರಾಮನ್ಸ್ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು ನೀವು ರೋಸ್ ಜೊತೆಗೆ ಬಂದ್ಬಿಟ್ಟು ಎವ್ರಿಬಡಿ ಮ್ಯಾರಿಡ್ ಅಮ್ಮ, ಇವೇನ್ ವಿತ್ ಡೈರೆಕ್ಟರ್ ಓನ್ಲಿ ಎಲಿಜಿಬಲ್ ಬ್ಯಾಚುಲರ್ ಆಫ್ಟರ್ ಮ್ಯಾರೇಜ್ ಆಲ್ಸೋ ಮ್ಯಾಮ್. ಬಟ್ ನನ್ನ ರೆಸಿಪಿನೇ ರೋಸಲ್ ರೆಸಿಪಿ. ಹೌದು, ರೋಸಲ್ಲಿ ಇದನ್ನ ಸಿರಪ್ ಅಲ್ಲಿ ಅದ್ಬಿಟ್ಟು ತಗೊಳ್ಳಿ ರೋಸ್ ಸ್ವೀಟು ಅಂತ. ಏನ್ ರೆಸಿಪಿ? ರೋಸ್ ಸಾಬುದಾನ್ ಖೀರ್ ಅಂತ. ವಾವ್, ಪವಿತ್ರ ಅವರೇ Yes, ನಿಮ್ ಐಟಮ್ಸ್ ಎಲ್ಲ ಬಂದಾಗಿದೆ, ಏನು ಮಾಡ್ತಿಲ್ಲ ತಾನೆ? ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ. ಪ್ಯಾನ್ ಬೇಕಾಗಿತ್ತು. ಪ್ಯಾನ್ ಬೇಕು. ಹಾ, ಪವಿತ್ರ ಅವ್ರಿಗೆ ಒಂದು ಪ್ಯಾನ್ ಕೊಡದೆ ಇದ್ಮೇಲೆ ಈ ಫ್ಯಾನ್ ಯಾಕೆ ಬಿಡಕ? ಬೆಂಕಿ ಹಚ್ಚೋದು ನನ್ನ ಕೆಲಸ, ಬಾಕಿದೆಲ್ಲ ನೀವು ಉರಿಯೋದು ತುರಿಯೋದೆಲ್ಲ ನೀವು ಮಾಡ್ಕೊಳ್ಳಿ. ತಗೊಳ್ಳಿ. ಫಸ್ಟು ಮಿಲ್ಕ್ ಆ್ಯಡ್ ಮಾಡಬೇಕು. ಎಷ್ಟು ಮಿಲ್ಕ್ ಆ್ಯಡ್ ಮಾಡೋಣ? ಒಂದು ಹಾಫ್. ಬಾಯ್ಲ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಗುಲ್ಕನ್ ತಗೊಳ್ಬೇಕು. ಓಕೆ, ಮಿಕ್ಸಿಯಲ್ಲಿ ಗುಲ್ಕನ್ ಮತ್ತೆ ಮಿಲ್ಕ್ ನ ಗ್ರೈಂಡ್ ಮಾಡಬೇಕು. ನಾವಿವತ್ತು ಬಳಸ್ತಾ ಇದ್ದೀವಿ ಬೋರೋಸೆಲ್ ಅವರ ಸ್ಮಾರ್ಟ್ ಮಿಕ್ಸಿ. ನಮ್ಮ ಮಿಲ್ಕ್ ಹಾಗೂ ಗುಲ್ಕನ್ನ ರುಬ್ಕೊಳ್ಳೋದಕ್ಕೆ ಫುಲ್ ಹಾಕ್ಬಿಡ್ಲ? ಹಾಕಿ ಅಂದ್ರೆ ಶುಗರ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಇದನ್ನ ಆಡ್ ಮಾಡ್ತಾರೆ. ಹಂಗೆ. ಐ ಲವ್ ಯು ಅಕ್ಕ. ಏನ್ ಓದಿದ್ದೀರಾ ನೀವು? ನಾನು ಏವಿಯೇಷನ್ ಮುಗಿಸಿದ್ದೀನಿ. ಎಂತದ? ಏವಿಯೇಷನ್. ಏನ್ ಮೇಡಮ್ ಹಂಗಂದ್ರೆ? ಲೈಕ್ ಡೈಜೆಷನ್ ಗೊತ್ತು, ಏವಿಯೇಷನ್ ಗೊತ್ತಿಲ್ಲ. ಏವಿಯೇಷನ್ ಅಂದ್ರೆ ಲೈಕ್ ಏರ್ಪೋರ್ಟಲ್ಲಿ ಜಾಬ್ ಮಾಡ್ಬೇಕಂದ್ರೆ ಏವಿಯೇಷನ್ ಮಾಡಿದ್ರೆ ಲೈಕ್ ಗ್ರೌಂಡ್ ಸ್ಟಾಫ್, ಕ್ಯಾಬಿನ್ ಕ್ರೂ, ಕ್ಯಾಪ್ಟನ್ ಕ್ರೂ ಆ ಥರ. ಹೇಳಿದ್ರಲ್ಲಿ ಒಂದು ಅಕ್ಷರ ಅರ್ಥ ಆಗಿಲ್ಲ ಅಂದ್ರೆ ಗ್ರೌಂಡ್ ಸ್ಟಾಫ್ ಅಂದ್ರೆ ಲೈಕ್ ನಾವು ಫ್ಲೈಟಲ್ಲಿ ಟ್ರಾವೆಲ್ ಮಾಡಲ್ಲ, ಗ್ರೌಂಡಲ್ಲೇ ಲೈಕ್ ಏನೇನು ಆಪರೇಷನ್ಸ್ ಇದೆ ಒಳಗಡೆ ಕೆಲಸ ಮಾಡ್ತೀರಾ. ನೆಕ್ಸ್ಟ್ ಏನ್ ಹಾಕಿ? ಇವಾಗ ಸಾಬುದಾನ ಆ್ಯಡ್ ಮಾಡ್ಬೋದು. ಎಷ್ಟು ಆ್ಯಡ್ ಮಾಡೋಣ? ಓಕೆ, ಇದೇನು ಸಾಬುದಾನ ನೀವು ಸೋಕ್ ಮಾಡಿದ್ದೀರಾ ಇದನ್ನ? ಹೌದು, ನೈಟ್ ಎಲ್ಲ ಸೋಕ್ ಮಾಡಿ ಯೂಸ್ ಮಾಡಿದ್ರೆ ಲೈಕ್ ಟ್ರಾನ್ಸ್ಪರೆಂಟ್ ಆಗುತ್ತೆ. ಎಷ್ಟು ಮಿನಿಮಮ್ ಎಷ್ಟು ಅವರ್ ಸೋಕ್ ಮಾಡಬೇಕು? ಒಂದು 5 hours ಸಾಬುದಾನ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಹಾಕೋದು? ಬಾಯ್ಲ್ ಮಿಲ್ಕಲ್ಲಿ ಲೈಕ್ ಫುಲ್ ಆಗ್ಬೋದು. ಫುಲ್ ಬೌಲ್ ಹಾಕೋದಾ? ಸೊ ಏನ್ ಮಾಡ್ತೀರಾ ನೀವು ಸ್ಟ್ರೆಸ್ ಬಸ್ಟ್ ಆಗಕ್ಕೆ? ಲೈಕ್ ನಾನು ಯಾವಾಗಲೂ ಫನ್ನಾಗೇ ಇರ್ತೀನಿ. ಫನ್ನಾಗೆ ಹಂಗೆ ಸ್ವಲ್ಪ. ಹೌದಾ? ನಿಜವಾಗ್ಲೂ? ಇವಾಗ ಆಯ್ತು, ಆಲ್ರೆಡಿ ಟ್ರಾನ್ಸ್ಪರೆಂಟ್ ಆಯ್ತು. ಇವಾಗ ಜಸ್ಟ್ ನಾವು ಮಿಲ್ಕ್ ಮತ್ತೆ ಗುಲ್ಕನ್ ಆ್ಯಡ್ ಮಾಡಿದ್ದೀವಲ್ವ, ಲೈಕ್ ಗ್ರೈಂಡ್ ಮಾಡಿದ್ದೀವಲ್ಲ, ಅದನ್ನ ನಾವು ಮಿಕ್ಸ್ ಮಾಡಬೇಕು. ಓಕೆ, ಎಲ್ಲ ಕೀರ್ಗುರು ನಾವು ಗುಲ್ಕನ್ ಬಳಸ್ಬೋದಾ ಈ ತರ? ಲೈಕ್ ಯಾವ ತರ ಮಾಡ್ತೀವಿ. ನಿಮ್ಮ ಹೆಸರೇನು? ಲೈಕ್ ಪವಿತ್ರನಾ? ಹಾಗೆ ಅನ್ಕೊಳ್ಳಿ. ಅಕ್ಕ ಒಂಥರ ಮಜಾ ಇದ್ದಾಳೆ. ಏನಕ್ಕ ಇಷ್ಟೊಂದು ಹಾಟ್ ಆಗಿದ್ದೀರಾ? ಲೈಕ್ ಬಾಡಿ ಹೀಟ್ ಇದೆ. ನೋಡಿದ್ರ? ಲೈಕ್ ಬಾಡಿ ಹೀಟ್ ಇದೆ. ಅಕ್ಕನ ನೋಡಿದ ತಕ್ಷಣ ಬಾಡಿ ಎಲ್ಲ ಹೀಟ್ ಆಗೋಯ್ತು. ಹಂಗೆ ಸ್ವಲ್ಪ. ಒಂದು ಹಂಗೆ ಸ್ವಲ್ಪ, ಇನ್ನೊಂದು ಲೈಕ್. ಸೊ ಇವ್ರ ಪೂರ್ತಿ ಹೆಸರು ಲೈಕ್ ಪವಿತ್ರ ಹಂಗೆ ಸ್ವಲ್ಪ. ಕಂಡೆನ್ಸ್ಡ್ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಹಾಕ್ಕೊಳ್ಳೋಣ? ಒಂದು 3 ಸ್ಪೂನ್ಸ್, 3 or 4 ಸ್ಪೂನ್ಸ್ ಆ್ಯಡ್ ಮಾಡ್ಬೋದು. ಲೈಕ್ ಇದರಿಂದಾನು ನಮಗೆ ಸ್ವಲ್ಪ ಸ್ವೀಟ್ಸ್ ಆ್ಯಡ್ ಆಗುತ್ತೆ. ಓಕೆ, ಇದೆಲ್ಲ ಸ್ವಲ್ಪ ಮಿಕ್ಸ್ ಆಗಬೇಕು. ಅಂದ್ರೆ ನಾವು ಒಳಗಡೆ ಇರೋ ಸಾಬುದಾನಕ್ಕೆ ನೋವು ಆಗದೆ ಇರೋ ಹಂಗೆ ಸ್ಟೀರ್ ಮಾಡಬೇಕು. ಅದೇನಾದ್ರು ಬ್ರೇಕ್ ಆಗೋ ಚಾನ್ಸ್? ಹೌದು, ಲೈಕ್ ಗಟ್ಟಿ ಆಗಿಬಿಟ್ರೆ ವಾಟ್ರಿ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ವಾಟ್ರ್ ಹಾಕಿದ್ರೆ ವಾಟ್ರಿ ಆಗುತ್ತೆ, ಕೋಟ್ರ್ ಹಾಕಿದ್ರೆ ಕೋಟ್ರಿ ಆಗುತ್ತೆ. ನಾವು ಮಿಲ್ಕ್ ಹಾಕಿದೀವಲ್ಲ, ಮಿಲ್ಕಿ ಆಗುತ್ತೆ. ನಿಂದು ತಾಯಿ ಕೂಡ ತಗೊಳಂಗೆ ಇಂಕ ತಂದು ವಾಪಸ್ ಕೊಟ್ಟು ಸದ್ಯ ವಾಪಸ್ ತಗೊಂಡ್ಬಿಟ್ಟು. ಇವಾಗ ನಾವು ರೋಸ್ ಸಿರಪ್ ಆ್ಯಡ್ ಮಾಡಬೇಕು. ಸಿರಪ್? ಹೌದು. ಓಕೆ, ಇದು ಫುಲ್ ಬೌಲ್ ಹಾಕಿದ್ರೆ ಲೈಕ್ ಕಲರ್ಫುಲ್ ಆಗಿರುತ್ತೆ. ಲೈಕ್ ನೋಡ್ಲಿಕ್ಕೆ ಅಟ್ರಾಕ್ಟ್ ಆಗುತ್ತೆ. ಡ್ರೈ ಫ್ರೂಟ್ಸು ಲೈಕ್ ಕ್ರಸ್ಟ್ ಮಾಡಿರೋದನ್ನ ಸ್ವಲ್ಪ ಹಾಕ್ಬೋದು.
ಇವಾಗ ಮತ್ತೆ ಸ್ವಲ್ಪ ಸ್ಟರರ್ ಮಾಡೋಣ, ಲೈಕ್ ಎಲ್ಲ ಒಳಗಡೆ ಇಂಗ್ರೀಡಿಯೆಂಟ್ ಎಲ್ಲ ಮಿಕ್ಸ್ ಆಗುತ್ತೆ. ಮಿಕ್ಸ್ ಈಗ ನೆಕ್ಸ್ಟ್ ರೋಸ್ ಪೆಟಲ್ಸ್ ನಾವು ಆ್ಯಡ್ ಮಾಡ್ಬೋದು ಮಾಡಬಹುದು ಅಂದರೆ ಆ್ಯಡ್ ಮಾಡೋಣ. ರೋಸ್ ಸಾಬುದಾನ ಖೀರ್ ಮಾಡಿಕೊಟ್ಟಿದ್ದಾರೆ, ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಮೈ ಗಾಡ್, ಬೊಂಬಾಟಾಗಿದೆ ಕಣ್ರಿ, ಸಕ್ಕತ್ತಾಗಿದೆ, ಸೂಪರ್ ಫ್ಯಾಂಟಾಸ್ಟಿಕ್. ಗುಲ್ಕನ್ನು ಆಮೇಲೆ ಸಾಬುದಾನ ಬಾಯಿಗೆ ಸಿಗ್ತಾ ಇಲ್ಲ, ಗುಳುಗುಳು ಅಂತ ಓಡಾಡ್ತಿದೆ. ಸೊ ನೋಡಿದ್ರಲ್ಲ, ಇವತ್ತಿನ ನಮ್ಮ ಈ ರೋಸ್ ಸಾಬುದಾನ ಖೀರ್ಗೆ ನನ್ನ ಕಡೆಯಿಂದ ಮಜ್ಗೆ. ರೋಸ್ ಸಾಬುದಾನ ಖೀರ್ ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಲೋಟ ಹಸಿ ಹಾಲು ಹಾಕಿ ಕಾಯಲು ಬಿಡಿ. ಈಗ ಇನ್ನೊಂದು ಕಡೆ ಮಿಕ್ಸಿ ಜಾರ್ಗೆ ಅರ್ಧ ಲೋಟ ಹಾಲು, 1 ಕಪ್ ಗುಲ್ಕನ್ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಹಾಲು ಚೆನ್ನಾಗಿ ಕುದಿಯುವಾಗ ನೆನೆಸಿಟ್ಟ 1 ಕಪ್ ಸಾಬುದಾನ ಸೇರಿಸಿ ಮಿಕ್ಸ್ ಮಾಡಿ. ಸಾಬುದಾನ ಸ್ವಲ್ಪ ಬೆಂದ ನಂತರ ಕುದಿಯುತ್ತಿರುವ ಹಾಲಿಗೆ ರುಬ್ಬಿಟ್ಟುಕೊಂಡ ಗುಲ್ಕನ್ ಮಿಶ್ರಣವನ್ನು ಹಾಕಿ ಹದವಾಗಿ ಬೆರೆಸಿಕೊಳ್ಳಿ. ನಂತರ 3 ಟೇಬಲ್ ಸ್ಪೂನ್ ಕಂಡೆನ್ಸ್ಡ್ ಮಿಲ್ಕ್ ಹಾಗೂ 1 ಕಪ್ ರೋಸ್ ಸಿರಪ್ ಸೇರಿಸಿ ಚೆನ್ನಾಗಿ ಕೈಯಾಡಿಸಿ. ಖೀರ್ ಕುದಿಯುತ್ತಿರುವಾಗ ಪುಡಿ ಮಾಡಿಟ್ಟುಕೊಂಡ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಪನ್ನೀರ್ ಗುಲಾಬಿ ದಳಗಳನ್ನು ಖೀರ್ ಮೇಲೆ ಉದುರಿಸಿದರೆ ರೋಸ್ ಸಾಬುದಾನ ಖೀರ್ ಸವಿಯಲು ಸಿದ್ಧ. ರೋಸ್ ಸಾಬುದಾನ್ ಖೀರ್ ನಮಗೆ ತುಂಬಾ ಇಷ್ಟ ಆಯ್ತು. ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲೂ ನಮಗೋಸ್ಕರ ಫ್ರೀ ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ನಿಮಗೊಂದು ಚಿಕ್ಕ ಕಾಣಿಕೆ ಇದೆ. ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90 to 99% ಪರಿಮಳ ಸಂರಕ್ಷಿತವಾದಂತಹ ಅಸಲಿ ರುಚಿ ಕೊಡುತ್ತೆ. ಸೊ ಪ್ಯಾಕೆಟ್ ಓಪನ್ ಮಾಡ್ತಿದ್ದಂಗೆನೆ ಅದ್ರ ಪರಿಮಳವನ್ನು ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಸೊ ಪವಿತ್ರ ಅವರೇ, ನಮ್ಮ ಆಹಾರ ಅವರ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಹ್ಯಾಂಪರ್. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಹೋಮ್ ರೆಮಿಡಿಯನ್ನ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ಡಾಕ್ಟ್ರೇ, ಇವತ್ತು ಯಾವ ಸಮಸ್ಯೆಗೆ ಯಾವ ರೆಮಿಡಿಯನ್ನ ತೋರಿಸ್ತಾ ಇದ್ದೀವಿ? ಎಸ್, ಇವತ್ತು ನಾನು ಅಜ್ವೈನ್ ಕಷಾಯ ಮಾಡ್ತಾ ಇದ್ದೀನಿ. ಯಾಕೆಂದರೆ ತುಂಬ ಜನ ಈ ಚಿಕ್ಕದಾಗಿ ಶುರುವಾಗುವಂತಹ ಗ್ಯಾಸ್ಟ್ರಿಕ್ಕನ್ನು, ಅಯ್ಯೋ ನನಗೆ ಗ್ಯಾಸ್ಟ್ರಿಕ್ಕು, ನಾನು ಸೆನ್ಸಿಟಿವ್ ಅಂದ್ಕೊಂಡು ಇಗ್ನೋರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಕ್ರಮೇಣವಾಗಿ ಅದು ಆ್ಯಸಿಡಿಟಿ ಆಗಿ, ಆ್ಯಸಿಡ್ ರಿಫ್ಲೆಕ್ಸ್ ಆಗಿ, ಹಲ್ಗಳು ಹಾಳಾಗಿ, ಮತ್ತು ಅದು ತಿನ್ನೋಕ್ಕಾಗಲ್ಲ, ಇದು ತಿನ್ನೋಕ್ಕಾಗಲ್ಲ ಅಂತ ಒಂದು ದೊಡ್ಡ ಪಟ್ಟಿ ಮಾಡ್ಕೊಂಡ್ಬಿಡ್ತಾರೆ ಆಹಾರದ್ದು. ಯಾಕಂದರೆ ಅವ್ರಿಗೆ ಇರೋ ಬ್ಯುಸಿ ಶೆಡ್ಯೂಲಲ್ಲಿ ಇದನ್ನು ತಿಂದು ಅವರ್ಗಟ್ಲೆ ಹೊಟ್ಟೆ ನೋವು, ಹಿಂಸೆ, ವಾಂತಿ, ಮತ್ತೆ ಹೋಗಿ ಅಡ್ಮಿಟ್ ಆಗಿ ಪೇನ್ ಕಿಲ್ಲರ್ ತಗೊಳ್ಳೋ ಲೆವೆಲ್ವರೆಗೂ ತೊಂದರೆಗೆ ಒಳಗಾಗಕ್ಕಿಂತ ಇದನ್ನು ತಿನ್ನೋದೇ ಬೇಡ ಅಂತ ಒಂದಷ್ಟು ಆಹಾರಗಳನ್ನೇ ಬಿಟ್ಬಿಡ್ತಾರೆ. ಬಟ್ ಇನ್ನೂ ಕೆಲವರು ಅತಿರೇಕವಾಗಿ ಅದನ್ನು ಇಗ್ನೋರ್ ಮಾಡ್ತಾ ಅಲ್ಲಿಂದ ಅಲ್ಸರ್ ಲೆವೆಲ್ವರೆಗೂ ಹೋಗೋ ಪರಿಸ್ಥಿತಿ ಬರುತ್ತೆ. ಇದಕ್ಕೆ ಅಜ್ವೈನ್ ಅನ್ನುವಂಥ ಒಂದು ಪದಾರ್ಥವನ್ನು ನೀವು ತಂದಿಟ್ಕೊಳ್ಬೇಕಷ್ಟೇ. ಅದು ಎಲ್ಲ ಕಡೆ ಸಿಗುತ್ತೆ. ಹೇಗೆ ಜೀರಿಗೆ, ಸಾಸಿವೆ ಸಿಗುತ್ತೋ ಅದೇ ಥರ ಅಜ್ವೈನ್ ಕೊಡಿ ಅಂದರೆ ಕೊಡ್ತಾರೆ. ನೋಡೋಕ್ಕೆ ಆಲ್ಮೋಸ್ಟ್ ಜೀರಿಗೆ ಥರ ಇರುತ್ತೆ, ಸಣ್ಣದಾಗಿರುತ್ತೆ. ಅಜ್ವೈನ್ ಕಷಾಯ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಸೂಪರ್. ಸೊ ಇವತ್ತು ನಮ್ಮ ಡಾಕ್ಟರ್ ತೋರಿಸ್ತಾ ಇದ್ದಾರೆ ಅಜ್ವೈನ್ ಕಷಾಯ. ಅಜ್ವೈನ್ ಕಷಾಯ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಎಸ್, ಅವರೇ 1 ಗ್ಲಾಸ್ ಅಷ್ಟು ನೀರು ತಗೊಳ್ಳೋಣ. 1 ಫುಲ್ ಸ್ಪೂನ್ ಅಷ್ಟು ಅಜ್ವೈನ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ನಿಮಿಷದಲ್ಲಿ ಇದು ಕುದಿಯೋಕ್ಕೆ ಶುರು ಮಾಡುತ್ತೆ. ಅದರದ್ದು ಎಲ್ಲ ಔಷಧಾಂಶವನ್ನು ಅದ್ರಲ್ಲಿ ಬಿಡುತ್ತೆ. ಆ್ಯಂಡ್ ಅಜ್ವೈನ್ ಕೆಟ್ಟ ಗ್ಯಾಸ್, ಹೊಟ್ಟೆಲ್ ತುಂಬ ಒಂಥರ ಏನೋ ಗ್ಯಾಸ್ ನೋವಿಂದು ಅಲ್ಲಿ ಹಿಡ್ಕೊಂಡ್ಬಿಟ್ಟಿದೆ, ಇಲ್ಲಿ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಅದು ಮೂವ್ ಆಗೋದು ಕೆಲವ್ರಿಗೆ ಫೀಲ್ ಆಗುತ್ತೆ ಪಾಪ. ಒಂದೇ ಒಂದು ಪಿಂಚಷ್ಟು ಬ್ಲ್ಯಾಕ್ ಸಾಲ್ಟ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಕೂಡ ಇಂಡೈಜೆಷನ್ಗೆ, ಎಸ್ಪೆಷಲಿ ಒಂಥರ ಹೆವಿಯಾಗಿ ಏನೋ ತಿಂದ್ವಿ, ಯಾಕೋ ಜೀರ್ಣನೇ ಆಗ್ತಾ ಇಲ್ಲ, ಹೆವಿ ಅನ್ನಿಸ್ತಾ ಇದೆ ಅಂತ ಅನ್ಸುತ್ತೆ, ಆ ಹೆವಿನೆಸ್ಸನ್ನು ಬೆಟರ್ ಮಾಡೋದಕ್ಕೆ ಖಂಡಿತ ಬ್ಲ್ಯಾಕ್ ಸಾಲ್ಟ್ ತುಂಬ ಹೆಲ್ಪ್ ಮಾಡುತ್ತೆ. ಅವರೇ, ಅಜ್ವೈನ್ ಕಷಾಯ 1 ನಿಮಿಷದಲ್ಲಿ ಆಗುವಂಥದ್ದು. ದಯವಿಟ್ಟು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ. ನಾವು ಟೇಸ್ಟ್ ಮಾಡೋಣ. ಸ್ವಲ್ಪ ಉಗುರು ಅನ್ಸತ್ತೆ, ಅಂದರೆ ಅಜ್ವೈನ್ ಅಲ್ವಾ, ಅಫ್ಕೋರ್ಸ್. ಬಟ್ ಅಜ್ವೈನ್ದು ಘಮ ಮಾತ್ರ ತುಂಬ ಅದ್ಭುತವಾಗಿ ಬರ್ತಾ ಇದೆ. ಸೂಪರ್, ತುಂಬ ಒಳ್ಳೆ ಹೋಮ್ ರೆಮಿಡಿ.
ನೀವು ಜೀರಿಗೆನ ಹೇಗೆ ಮ್ಯಾಂಡೇಟ್ರಿ ಇಟ್ಕೊಂಡ್ಬಿಟ್ಟಿರ್ತೀರ ಅಡುಗೆಗೆ ಬೇಕೇ ಬೇಕು ಅಂತ, ಹಾಗೆ ಅಜ್ವೈನ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ಕುಡಿಬಹುದು. ನಿಮಗೆ ಯಾವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ ಆವಾಗ. ಸೊ ಡಾಕ್ಟ್ರೆ, ಎಷ್ಟು ಈಸಿ ಆದಂತಹ ರೆಮಿಡಿನ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಆಗಿ. ಖಂಡಿತ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದನ್ನ ಅದ್ಭುತವಾದಂತಹ ನಮ್ಮ ಸುಜನ್ ಸರ್ ಅವ್ರು ಮಾಡಿರುವಂತಹ ರೆಸಿಪಿಯನ್ನ, ನನಗಂತೂ ಪ್ರಾನ್ ಸಖತ್ತಾಗಿತ್ತು. ಹಾಗೆ ನಮ್ಮ ಪವಿತ್ರ ಅವರು ಕೂಡ ಇವತ್ತು ಅದ್ಭುತವಾದಂತಹ ರೋಸ್ ಸಾಬುದಾನ ಖೀರ್ನ ಕೂಡ ಮಾಡಿಕೊಟ್ರು. ನೀವು ಇದನ್ನ ನಮ್ಮಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಹೇಳಿ. ಜೊತೆಗೆ ನಮ್ಮ ಡಾಕ್ಟರ್ ರೆಮಿಡಿಯನ್ನ ಕೂಡ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿಗೆ ಈ ಸಂಚಿಕೆಯನ್ನ ಮುಗಿಸ್ಕೊಂಡು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿ ಆಗಿ ರೆಮಿಡಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಲ್ದೆ ನೀವು ನೋಡ್ತಾ ಇರಿ